ಕಲಬುರಗಿ ನಗರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಹೌದು, ಸಚಿವ ಜಮೀರ್ ಅಹಮದ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಕೆಂಡಾಮಂಡಲರಾಗಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಕರಿಯ ಎಂದು ಅವಹೇಳನಕಾರಿ ಪದ ಬಳಕೆ ಮಾಡಿದ್ದ ಜಮೀರ್ ಅಹಮದ್ ಖಾನ್ ಮತ್ತೆ ಕರಿಯ ಕುಮಾರಸ್ವಾಮಿನ ನಾವು ಖರೀದಿ ಮಾಡ್ತೀವಿ ಎಂದು ಏಕವಚನದಲ್ಲಿ ನಿಂದಿಸಿ ಮಾತನಾಡಿದ್ದರು. ಪ್ರತಿಭಟನೆ ವೇಳೆ ಸಚಿವ ಸ್ಥಾನದಿಂದ ಜಮೀರ್ ಅಹಮದ್ ಖಾನ್ಗೆ ವಜಾಗೊಳಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ ಸಂಗೊಳಗಿ, NKSD4 ನ್ಯೂಸ್, ಕಲಬುರಗಿ. ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಏನು ಮೊಹಮ್ಮದ್ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಮನೆ ಮಗ ಆಗಿರ್ತಕ್ಕಂಥ ಕುಮಾರಣ್ಣ, JDS ಪಕ್ಷದ ರಾಜ್ಯಾಧ್ಯಕ್ಷರು, ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಕೇಂದ್ರ ಮಂತ್ರಿಯಾಗಿರ್ತಕ್ಕಂಥ ಏನು ಕುಮಾರಣ್ಣನವರಿದ್ದಾರೆ, ಅವರ ಬಗ್ಗೆ ಖರೀದಿ ಮಾಡೋದರ ಬಗ್ಗೆ ಮತ್ತು ಅವ್ರನ್ನ ಕರೆಯೋ ಎಂದು ಟೀಕಿಸುವುದರ ಬಗ್ಗೆ ಮಾತುಗಳನ್ನು ಮೊಹಮ್ಮದ್ ಜಮೀರ್ ಅವರು ಮಾತಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲೆ ಕಚೇರಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನೇರವಾಗಿ ಎಚ್ಚರಿಕೆ ಮೊಹಮ್ಮದ್ ಜಮೀರ್ ಅಹಮದ್ ಅವರಿಗೆ ಏನು ಕೊಡ್ತಾ ಇದ್ದೀವಿ ಅಂತಂದರೆ, ಉಂಟು ಮನೆಗೆ ಕನ್ನ ಹಾಕ್ತಕ್ಕಂಥ ಕೆಲಸ ಇವತ್ತು ಜಮೀರ್ ಅಹಮದ್ ಅವರು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಏನು ಎಚ್ಚರಿಕೆ ಕೊಡ್ತಾ, ನೀವು ಏನು ಮಾತುಗಳನ್ನು ಆಡಿದ್ದೀರಿ ಏನಪ್ಪ ಅಂದರೆ, ನಾವು ಮುಸಲ್ಮಾನರೆಲ್ಲ ಸೇರಿ ಪೈಸಾ ಹಾಕಿ ಕುಮಾರಣ್ಣನ ಕುಟುಂಬಕ್ಕೆ ಖರೀದಿ ಮಾಡ್ತಕ್ಕಂಥ ಮಾತನ್ನು ಹೇಳಿದಿರಿ. ಜಮೀರ್ ಅಹಮದ್ ಅವರೇ, ಇವತ್ತೆಲ್ಲ ಮುಸಲ್ಮಾನರು ಇವತ್ತು ಕುಮಾರಣ್ಣನ ಬೆನ್ನ ಇದ್ದಾರೆ. ನಿಮ್ಮ ಹಿಂದೆ ಯಾರೂ ಇಲ್ಲಿ ಇವತ್ತು ಮುಸಲ್ಮಾನರು ಇವತ್ತು ಒಬ್ಬಂಟಿಯಾಗಿದ್ದೀರಿ. ನೀವು ಒಬ್ಬಂಟಿಯಾಗಿ ಇವತ್ತು ಹುಚ್ಚುಚ್ಚು ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವು ಈ ಕೂಡಲೇ ಮಾಧ್ಯಮದ ಮುಖಾಂತರ ನೀವು ಕ್ಷಮಾಯಾಚನೆ ಮಾಡಬೇಕು ಕುಮಾರಣ್ಣನವರಿಗೆ, ಕುಮಾರಣ್ಣನ ಕುಟುಂಬಕ್ಕೆ ಮತ್ತು JDS ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಈ ರಾಜ್ಯದ ಮತದಾರರಿಗೆ. ಕುಮಾರಣ್ಣನ ಕೊಡುಗೆ ಇಡೀ ಕರ್ನಾಟಕ ರಾಜ್ಯ ಜನತೆ ಗೊತ್ತಿದೆ. ಅವರು ಮಾತಾಡ್ತಕ್ಕಂಥ ಯೋಗ್ಯತೆ ಕೂಡ ನಿಮಗಿಲ್ಲ ಇವತ್ತು ರಾಜ್ಯದಲ್ಲಿ ಹೇಳಬೇಕಂತಂದರೆ. ಹಾಗಾಗಿ ಇವತ್ತು ಏನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಮಾಧ್ಯಮದ ಮುಖಾಂತರ, ನೀವು ಒಂದು ವೇಳೆ ಕ್ಷಮೆಯಾಚನೆ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಗೆ ನೀವು ಯಾವುದೇ ಪ್ರವಾಸ ಕೈಗೊಂಡಲ್ಲಿ ನಿಮಗೆ ಮುಲಾಜಿಲ್ಲದೆ ಮುತ್ತಿಗೆ ಆಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇದನ್ನು ಇಷ್ಟು ಹಗುರವಾಗಿ ಪರಿಗಣನೆ ತೆಗೆದುಕೊಳ್ಳಕ್ಕೆ ಹೋಗಬೇಡ್ರಿ. ನಮ್ಮ ಪಕ್ಷದ ಕಾರ್ಯಕರ್ತರು ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಈ ಕೂಡಲೇ ನೀವು ಅವರಿಗೆ ಕ್ಷಮೆಯಾಚನೆ ಮಾಡಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೇನೆ. ಮಲ್ಲಿಕಾರ್ಜುನ್ ಕೋಡ್ಲಿ, JDS ಪಕ್ಷದ ಕಾರ್ಯಕರ್ತ. ಚನ್ನಪಟ್ಟಣದಲ್ಲಿ ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಿಗೆ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಿಗೆ ಭಾಳಷ್ಟು ನೋವಾಗ ರೀತಿಯಲ್ಲಿ ಇವತ್ತು ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ. ಅವರು ಈ ಸರ್ಕಾರದಲ್ಲಿ ಇರ್ಲಿಕ್ಕೆ ಲೈಕಿಲ್ಲ, ಕೂಡಲೇ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದು ಸ್ಯಾಂಪಲ್ ಅಷ್ಟೇ. ಇನ್ನು ಬೀದಿಯಲ್ಲಿ ಅವರು ಎಲ್ಲಿ ತಿರುಗಾಡಪಲೇ ಇಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಅವರಿಗೆ ಗೇರು ಹಾಕೋ ಕೆಲಸ ಮುಂದಿನ ದಿನಗಳಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಜಮೀರ್ ಅಹಮದ್ ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಚೆಲ್ಲಾಟ ನಡೆಸ್ತಾ ಇದ್ದಾನೆ. ನಾವು ಹಿಂದೂ ಮುಸ್ಲಿಂ ಒಂದೇ ಇದ್ದೀವಿ, ಏನಾರೆ ಹಚ್ಚಿ ಇಲ್ಲಿ ಜಗಳ ಮಾಡಿ ಗೊಂದಲ ಸೃಷ್ಟಿ ಮಾಡ್ಬೇಕನ್ನೋ ಉದ್ದೇಶ ಹೊಂದಿದೆ. ಜಮೀರ್ ಅವರೇ, ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಭಾರತ ನಿಮಗೆ ಬೇಡ ಆದ್ರೆ ನಿಮಗೆ ಪಾಕಿಸ್ತಾನ ಕುಲ್ಲ ಇಟ್ಟಿವಿ, ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಜಮೀರ್ ಅವರೇ, ಇಲ್ಲಿ ಹಿಂದೂ ಮುಸ್ಲಿಮಿಗೆ ನೀವು ಜಗಳ ಹಚ್ಚಿ ನೀವು ಆತಂಕ ಸೃಷ್ಟಿ ಮಾಡಕೂಡದು. ನೀವು ಆ ಸರ್ಕಾರದಲ್ಲಿ ಒಂದು ಕ್ಷಣನೂ ಇರಕೂಡದು. ನೀವು ಶೀಘ್ರದಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಈ ಪರಿಣಾಮ ಈ ಕಾಂಗ್ರೆಸ್ ಸರ್ಕಾರ ಅನುಭವಿಸಬೇಕಾಗ್ತದೆ. ಬಂಧುಗಳೇ, ಯಾವ ಥರ ಹೋರಾಟ ಆಗ್ತದೆ ಅನ್ನೋದು, ಯಾವ ಥರ ಆಗ್ತೀವಿ ಅನ್ನೋದು ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ಆ ಮುಂದಿನ ದಿನಗಳಲ್ಲಿ ಏನಾದರೂ ಅಹಿತಕರ ಘಟನೆಗಳಾದರೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆ ಆಗ್ತದೆ. ಹಾಗಾಗಿ ಈಗ ನಾವು ಒಂದೇ ಒಂದು ಮನವಿ, ನಮ್ಮ ಕಾರ್ಯಕರ್ತರಾಗಲಿ, ನಮ್ಮ ದೇವೇಗೌಡರಿಗಾಗಲಿ, ಕುಮಾರಣ್ಣವ್ರಿಗಾಗಲಿ ಶೀಘ್ರದಲ್ಲೇ ಕ್ಷಮೆಯಾಚನೆ ಮಾಡಬೇಕು. ಜಮೀರ್ ಅವರೇ, ನಮ್ಮ ಹೆಸರು ಭೀಮರಾವ್ ನಾಟಿಕರ್, JDS ಜಿಲ್ಲಾ ರೈತ ಘಟಕದ ಅಧ್ಯಕ್ಷ. ನಾನು ಡಾಕ್ಟರ್ ಸಿದ್ದಣ್ಣ S ಪಾಟೀಲ್ ಅಂತ, ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷ ಕಲಬುರಗಿ. ನಾನು ಮಾಧ್ಯಮದ ಮುಖಾಂತರ ನಾನು ಜಮೀರ್ ಅಹಮದ್ ಅವರಿಗೆ ಹೇಳುವುದೇನೆಂದರೆ, ಜಮೀರ್ ಅಹಮದ್ ಅವರು ಮೊದಲು ನೀವು ಎಲ್ಲಿದ್ದೀರಿ ಅನ್ನೋದು ನೆನಪು ಮಾಡ್ಕೊರಿ. ನೀವು 2004ರಲ್ಲಿ ನಿಮ್ಮ ರಾಜಕೀಯ ಗುರು HD ದೇವೇಗೌಡರು ಮತ್ತು ಕುಮಾರಣ್ಣವರು
2004ರಲ್ಲಿ ನೀವು ಮೊದಲು ಶಾಸಕರ ಒಂದು ಚುನಾವಣೆಗೆ ನಿಂತಿದ್ರಿ. ಆವಾಗ ನೀವು 3ನೇ ಸ್ಥಾನಕ್ಕೆ ಹೋದ್ರಿ. ನೀವು 2004ರಲ್ಲಿ 3ನೇ ಸ್ಥಾನಕ್ಕೆ ಹೋದಾಗ ಮತ್ತೆ SM ಕೃಷ್ಣ ಅವರು ರಾಜ್ಯಪಾಲರಾಗಿ ನೇಮಕವಾದರು. ಆವಾಗ ಆ ಸ್ಥಾನ ಖಾಲಿ ಆಯಿತು. ಆವಾಗ ನಮ್ಮ ದೇವೇಗೌಡರು ದರಿದ್ರ ನಾರಾಯಣ ಯಾತ್ರೆ ಮಾಡಿ ನಿಮಗ ಅಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ರಲ್ಲ, ಇದೇನಾ ನಿಮ್ಮ ಕೊಡುಗೆ? ನೀವು ಜಮೀರ್ ಅಹಮದ್ ಅವರೇ, ಉಂಡ ಮನೆಗೆ ದ್ರೋಹ ಬಗೆಬಾರದು. ನೀವು ಇಲ್ಲೇ ಕಲ್ತೀರಿ, ನೀವು ಎಲ್ಲಿ ಶಾಲೆ ಏನಾದ್ರು JDSನಾಗ ಕಲ್ತೀರಿ, ನೀನು ಪ್ರಮೋಷನ್ ಆಗ್ಯದ ಹೋಗ್ರಿ, ನಿಮಗೇನು ಬ್ಯಾಡ ಅನ್ನೋದಿಲ್ಲ. ಬಟ್ ನೀವು ಹೋಗಿ ಕುಮಾರಣ್ಣರಿಗೆ ಟಾರ್ಗೆಟ್ ಮಾಡೋದು, ದೇವೇಗೌಡರಿಗೆ ಟಾರ್ಗೆಟ್ ಮಾಡೋದು, JDSಗೆ ಟಾರ್ಗೆಟ್ ಮಾಡೋದು, ಗೌಡ್ರಿಗೆ ಕೊಂಡ್ಕೋತೀನಿ ಅನ್ನೋದು, JDS ಕೊಂಡ್ಕೋತಿ. ಯಾಕ್ರಿ ನಿಮಗೆಂಥದ್ದು? ನಿಮಗೆ ಇಲ್ಲಿ ಬೆಳೆದಿರಿ, ಇಲ್ಲಿ ಶಾಲೆ ಕಲ್ತೀರಿ, ನೀವು ಹೋಗಿರಿ, ಆರಾಮಿದ್ದಿರಲ್ಲ, ಚೆನ್ನಾಗಿರಿ, ನಿಮಗೆ ನಾವು ಇದು ಮಾಡಲ್ಲ. ನಮ್ಮ JDS ಪಕ್ಷಕ್ಕೆ ಯಾಕೆ ನೀವು? ನಿಮಗಷ್ಟು ಅಂಥವ್ರಿ ಅಂಥ ಪರಿ ನಿಮ್ಮದು ಒಂದು ಕೋಮಿನ ಮೇಲೆ ನಿಮಗೆ ಅಭಿಮಾನ ಇದ್ದರೆ, ನಮಗೆ MA ಫಾರೂಕ್ ಅವರು ರಾಜ್ಯಸಭಾ ಚುನಾವಣೆಗೆ ನಿಂತಿದ್ರು. ಅವರು ನಿಂತಾಗ ನೀವು ನಮ್ಮ JDS ಶಾಸಕರು 7 ಜನ ನೀವೇನಾದ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಜಮೀರ್ ಅಹಮದ್ ಅವರೇ. ಅವಾಗ ನೀವು 7 ಜನ ಓಟ್ ಹಾಕಿದ್ರೆ ಫಾರೂಕ್ ಅವರು ರಾಜ್ಯಸಭಾ ಮೆಂಬರ್ ಆತಿದ್ರು. ಇದು ಎಲ್ಲ ನಾವು ಹಿಂದೂ ಮುಸಲ್ಮಾನರು ಎಲ್ಲ ಒಂದೇ, ನಾವೆಲ್ಲರೂ ಅಣ್ಣ ತಮ್ಮರಿದ್ದೀರಿ. ನೀವು ಹೋರಾಟ ಮನೋಭಾವದಿಂದ ನೀವು ಬೆಳೀರಿ, ಆದರೆ ಜಾತಿ ಹಿಡ್ಕೊಂಡು ಬೆಳಿಲಿಕ್ಕೆ ಹೋಗ್ಬೇಡ್ರಿ. ಹೋರಾಟ ಮನೋಭಾವದಿಂದ ಬೆಳೀರಿ, ಜಾತಿ ಹಿಡ್ಕೊಂಡು ಬೆಳಿತೀರಿ. ನೀವು ಬರೀ ಜಾತಿ ಅತೀತ ಮಾಡ್ತೀರಿ, ನೀವು ಬರೀ ಜಾತಿ ಅತೀತ ಬಗ್ಗೆ ಜಗಳ ಹಚ್ಚೋದು ನೀವೇ ಹಚ್ಚೋದು. ಕುಮಾರಣ್ಣಿಗೆ ಹೇಳಿದ್ರಿ, ಕರಿಯಾಗಿ ನಂಬಬೇಡ್ರಿ, BJPಗೆ ನಂಬರಿ ಅಂತ ಹೇಳ್ರಿ. ಮೊದಲು ನೀನು 2008ರಲ್ಲಿ ಏನು ಮಾಡಿದ್ರಿ ಗೊತ್ತಾ? ಯಾರು ಬಸ್ ಓಡಿಸ್ಕೊಂಡು ಹೋಗಿದ್ರಿ ಗೊತ್ತಾತವು? ಅದ್ರ ಸಲುವಾಗಿ ನಾವು ಮಾತಾಡ್ಬೋದು, ನಾವು ಕಾರ್ಯಕರ್ತರು, ನಾವು ನಿಮಗಿಂತ ಸಾಕತ್ತು ಮಾತಾಡ್ಬೋದು, ಆದ್ರೆ ಮಾತಾಡ್ಲಿಕ್ಕೆ ಹೋಗಲ್ಲ. ನೀವು ನಮ್ಮ ಜನತಾ ದಳದಾಗ ಇದ್ದವರು, ನಿಮಗೆ ಗಾಡ್ ಫಾದರು ಯಾರು? ದೇವೇಗೌಡರು, ಕುಮಾರಣ್ಣರು. ಅವರು ಅವ್ರಿಗೆ ಮರಿಲಿಕ್ಕೆ ಹೋಗ್ಬೇಡ್ರಿ, ನೀವು ದಯಮಾಡಿ ಹೇಳ್ತೀನಿ, ಮರಿಲಿಕ್ಕೆ ಹೋಗ್ಬೇಡ್ರಿ. ಅದ್ರ ಸಲುವಾಗಿ ವೈಯಕ್ತಿಕ ವಿಷಯ ನೀವು ಟೀಕೆ ಮಾಡಬೇಡ್ರಿ, ರಾಜಕೀಯ ವಿಷಯ ಟೀಕಾ ಮಾಡ್ರಿ. ನಮ್ಮ ಜನತಾ ದಳದ ಲೋಪದೋಷ ಏನದು ಅಂತ ಹೇಳಿರಿ. ವೈಯಕ್ತಿಕ ಯಾಕೆ ಬರ್ತೀರಿ ನೀವು? ಕುಮಾರಣ್ಣಗೆ ಏನದ ಪೈಸಾ ತೊಗೊಂಡು ನಾವು ನಮ್ಮ ಕೋಮಿನವ್ರು ತೊಗೊಂಡು ನಾವೇನಾದ್ರು ಖರೀದಿ ಮಾಡ್ತೀವಿ. ಕೋಮ್ ಎಲ್ಲದ ಸ್ವಾಮಿ? ಕೋಮ್ ಎಲ್ಲದ? ಎಲ್ಲರೂ ನಮ್ಮ ಜಾತ್ಯತೀತ ಜನತಾದಳದಾಗ ಎಲ್ಲರೂ ಮೈನಾರಿಟಿ ಇದ್ದೀವಿ. ನಾವು ಹಿಂದೂ ಇದ್ದೀವಿ, ಮುಸಲ್ಮಾನರು, ಜಾತ್ಯತೀತ ಜನತಾದಳದ. ಅದು ಬಿಟ್ಟು ನೀವು ನಮ್ಮ ಕೋಮಿನವರು ಪೈಸಾ ತೊಗೊಂಡು ಕೇಳ್ತೀವಿ, ನಾವು ಖರೀದಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಇದು ಕೋಮಿನ ಸಮಸ್ಯೆ ಅಲ್ಲ, ನಿಮ್ಮದು ವೈಯಕ್ತಿಕ ಸಮಸ್ಯೆ. ಸಿದ್ದರಾಮಯ್ಯಗೆ ನೀವು ಖುಷಿ ಮಾಡ್ಲಿಕ್ಕೆ, ಸಿದ್ದರಾಮಯ್ಯ ಖುಷಿ ಮಾಡ್ಲಿಕ್ಕೆ ನೀನದು ಇವ್ರು ಹೇಳಿಕೆ ಕೊಟ್ಟಿರಿ ನೀವು. ಅದ್ರಗೋಸ್ಕರ ವೈಯಕ್ತಿಕ ಬಿಡ್ರಿ, ಕೋಮ ಬಿಡ್ರಿ. ನೀವೇನೋ ಮಂತ್ರಿ ಆಗಿದ್ರಿ. ನಮ್ಮ ಅಲ್ಪಸಂಖ್ಯಾತರ ಒಂದು ಇದರಲ್ಲಿ ಸಾಕಷ್ಟು ಜನ ಬಡವರಿದ್ದಾರೆ, ಸಾಕಷ್ಟು ಇದೆ, ಅವ್ರಿಗೆ ಸಹಾಯ ಮಾಡ್ರಿ. ಒಂದು ಕ್ಯಾಬಿನೆಟ್ ಮಂತ್ರಿಯಾಗಿ ಹೇಳ್ತೀನಿ, ಮುಖ್ಯಮಂತ್ರಿಗೆ ನೀವೇನದ ಖುಷಿ ಮಾಡೋಕ್ಕೋಸ್ಕರವಾಗಿ ನೀವು ಜಾತಿ ಹೆಸರು ಕಟ್ಕೊಂಡು ಕುಮಾರಣ್ಣ ಕುಮಾರಣ್ಣಗೆ ನಾವು ಕೊಂಡ್ಕೋತೀವಿ, ಕುಮಾರಣ್ಣರ ಗೌಡ್ರ ಕುಟುಂಬಕ್ಕೆ ಕೊಂಡ್ಕೋತೀವಿ ಅಂತ ಹೇಳ್ತಿರಲ್ಲ, ಇದು ನ್ಯಾಯ? ಜಮೀರ್ ಅಹಮದ್ ಅವರೇ, ನಂಬಲ್ಲೇ ಇದ್ದೀರಿ, ದಯಮಾಡಿ ಇನ್ನು ಮುಂದೆ ಈ ಹೇಳಿಕೆ ಕೊಡಬಾರ್ದು. ಈಗ ನಾವು ವಾರ್ನಿಂಗ್ ಕೊಡ್ತೇವೆ. ತಾವೊಬ್ಬರು ಕ್ಯಾಬಿನೆಟ್ ಮಂತ್ರಿ, ನೀವು ಅಂದಂಥ ಕುಮಾರಣ್ಣನಿಗೆ ನೀವು ಅಂದಂಥ ಹೇಳ್ತೀನಲ್ಲ, ಆ ಪದ ವಾಪಸ್ ತಿಳ್ಕೋಬೇಕು, ಕ್ಷಮೆ ಕೇಳಬೇಕು. ಕುಮಾರಣ್ಣ ಅವರು ತಕ್ಷಣ ಕ್ಷಮೆ ಕೇಳಬೇಕು. ಜಾತ್ಯತೀತ ಜನತಾದಳ ಇಲ್ಲಿ ಹೋಗಿರಿ, ಕ್ಷಮೆ ಕೇಳಬೇಕು. ಒಂದು ವೇಳೆ ನೀವು ಕ್ಷಮೆ ಕೇಳದಿದ್ದರೆ ಕಲಬುರಗಿ ಜಿಲ್ಲೆಗೆ ಹೇಳ್ತೀನಿಲ್ಲ, ನಿಮಗೆ ಬರಗೊಡಿಸೋದಿಲ್ಲ. ಎಲ್ಲಿ ಸಿಕ್ಕಲ್ಲಿ ನಿಮಗೆ ಏನಾದ್ರು ಹೇಳ್ತೀನಿ, ಮುತ್ತಿಗೆ ಹಾಕ್ತೀವಿ ನಾವು, ದಯಮಾಡಿ ಹೇಳ್ತೀನಿ ನಾನು. ಅದರ ಸಲುವಾಗಿ ನೀವು ಕುಮಾರಣ್ಣನ ಗರಡಿಯಲ್ಲಿ ಬೆಳೆದಿರಿ, ನಿಮಗೆ ದೇವೇಗೌಡರ ಗರಡಿಯಲ್ಲಿ ಬೆಳೆದಿರಿ, ನೀವು ಅವರ ನೇತೃತ್ವದಲ್ಲಿ ಅವರೇ ನಿಮಗೆ ಗಾಡ್ ಫಾದರ್. ಅಂಥವ್ರಿಗೆ ನೀವು ಈ ರೀತಿ ಮಾಡೋದು ಸರಿಯಲ್ಲ. ನಾವು ಕೆಟ್ಟ ಭಾಷೆ ಬಳಸಬೇಕು, ನಾವು ಬೆಳೆಸೋದಿಲ್ಲ. ದಯಮಾಡಿ ಜಮೀರಣ್ಣ ನಿನಗೆ ಹೇಳ್ತೀವಿ, ನೀನು ಹೇಳ್ತೀನಿ, ನೀನು ನಮ್ಮ JDSದಾಗಿದ್ದ ನಿನಗೆ ಅಣ್ಣ ಅಂತೀವಿ ನಾವು. ಜಮೀರಣ್ಣ ಕುಮಾರಣ್ಣ ಹೇಳಿ, ಕುಮಾರಣ್ಣ ಕ್ಷಮೆ ಕೇಳು, ದೇವೇಗೌಡ ಕ್ಷಮೆ ಕೇಳು, ದೇವೇಗೌಡ ಕುಟುಂಬಕ್ಕೆ ಕ್ಷಮೆ ಕೇಳು. ಅಂದಾಗ ಮಾತ್ರ ನಾವು JDS ನಾವು ಪ್ರತಿಪಾದಿಸ್ಬಿಡ್ತೀನಿ. ಈಗ ವಿಶೇಷವಾಗಿ ತಾವು ಹೇಳಿದ್ರು, ನಮ್ಮ ಎಲ್ಲ ಗುಲ್ಬರ್ಗ ನಾಯಕರು ಇನ್ನೂ ಜಾಸ್ತಿ ಜನ ಅಲ್ಲಿ ಬರ್ತಿದ್ರು. ಈಗ ಏನದ ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಾಯಿತು, ನಮ್ಮ ದೊಡ್ಡಪ್ಪ ಗೌಡರಾಯಿತು, ಬಟ್ ನಮ್ಮೆಲ್ಲ ಹೇಳ್ತೀನಿ ನಾಯಕರು, ಹಿರಿಯ ನಾಯಕರು ಚನ್ನಪಟ್ಟಣ ಚುನಾವಣೆಯಲ್ಲಿ ಇದ್ದಾರೆ. ಅದ್ರಗೋಸ್ಕರ ನಾವು ಹೇಳ್ತೀವಲ್ಲ, ನಮ್ಮ ತಕ್ಷಣ ನಮಗೆ ಇದು ವಿಷಯ ಗೊತ್ತಾದ್ಕೊಂಡು ನಮ್ಗೆ ನೋವಾಯ್ತು. ನಮಗೆ ಆದ ಸಲುವಾಗಿ ಏನಾಗ್ತೀವಿ, ನಾವು ಬಂದು ಪ್ರೊಟೆಸ್ಟ್ ಮಾಡ್ಲಿಕ್ಕೆ. ಅದರ ಸಲುವಾಗಿ ಇನ್ನೂ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ, ಇನ್ನೂ ದೊಡ್ಡಪ್ಪ ಗೌಡರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ ಎಲ್ಲ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇನ್ನೂ ಮುಂಬರುವ ದಿನ, ನೀವು ಕ್ಷಮೆ ಕೇಳಿಲ್ಲ, ಮುಂಬರುವ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ನಿಮ್ಮ ಕಲಬುರಗಿ ಜಿಲ್ಲೆಗೆ ಏನಾದ್ರು ಬರ್ಲಾಕ ನಾವು ಗೋಳಲ್ಲ ಅಂತ ಹೇಳಿ ಈ ನಾನು ಪತ್ರಿಕಾ ಮುಖಾಂತರ ನಾನೇನು ಜಮೀರಣ್ಣನಿಗೆ ನಾನು ಹೇಳಕ್ಕೆ ಬಯಸ್ತೀನಿ. अस्सलाम वालेकुम। आज हम
एक कांग्रेस के ड्राइवर ज़मीर अहमद खान के खिलाफ एक एहतजाज जुलूस में आए हैं। इसका जो है रीज़न ये है, ये ज़मीर अहमद खान ड्राइवर हमारी कौम को लगाकर काला गोरा कहने वाला, इसके ऊपर पहले एफआईआर होना चाहिए। एडीजीपी भी काला गोरा का जो है लफ्ज़ इस्तेमाल करता है, उसके खिलाफ जंग जारी है। हमारी भी जंग जो है ना चालू रहेगी। जो 16 एमएलए एचडीके के सरकार को गिराने के लिए होलसेल रेट कौन लगाया है? डीके शिवकुमार लगाया है या जो है सिद्धरामैया लगाया है? जो एचडीके के सरकार को गिराया है, लेडी सीडी में फंसाकर होलसेल रेट में बेचने वाले एमएलए को कांग्रेस आई, पहले आप सुधर जाइए। आपके एमएलए बिक रहे हैं, आपके एमपी बिक रहे हैं। महाराष्ट्र में 50 खोके आप ही इल्जाम लगाया है। जो वहां पर ठाकरे की जो ओरिजिनल शिवसेना की सरकार थी, उसमें होलसेल रेट से एमएलए बिक गए। कांग्रेस को गिराने के लिए, कांग्रेस का वजूद खत्म करने के लिए होलसेल रेट अगर लग रहा है तो एमएलए का लग रहा है। इसलिए मैं आज ये खरीदने वाले हमारे कुमार स्वामी, हमारे जेडीएस के खानदान को रेड्डी खानदान नहीं खरीद सका। आप बिकने वाले कांग्रेस के बड़वे क्या हमारे जो है ना जेडीएस को खानदान को खरीदेंगे? हमारे जेडीएस के खानदान में खरीदने वाले और बिकने वाले कोई एमएलए नहीं है। अगर बिकने वाले हैं, लीडी सीढ़ी में अगर फंसने वाले अगर हैं, आज योगेश्वर अपनी घर की जो है ना बेटी की इज्जत और आबरू को स्टे ऑर्डर लिया है। वो जो है इज्जत और आबरू बेटी को जो है कौन शादी करेगा? ये सीपी योगेश्वर चन्नापट्टना का उसका भी मोल लगाया है। बेटी को जो है क्या किया है सीपी योगेश्वर? उसकी इज्जत में हाथ डाला है, हाई कोर्ट से स्टे लिया है। ये पलटू रामैया है। ये बीजेपी का जीत के बीजेपी में भी जा सकता है सीपी योगेश्वर, जेडीएस में भी जो है आ सकता है। ये जो लुढ़कने वाला सीपी योगेश्वर है, बिकने वाले कांग्रेस ही सरकार है। आने वाले रमेश जारकीहोली यही एमएलए बीजेपी के साथ हुकूमत बनाने वाले थे। क्या उनका होलसेल रेट 40 एमएलए का आपने लगाया था? मैं ज़मीर अहमद खान ड्राइवर को पूछना चाहता हूं। हम ये वक्फ बोर्ड के जो है ना मिनिस्टर को, ये वक्फ बोर्ड के चोरों को, कांग्रेस के चोरों को हम गुलबर्गा में उसके खिलाफ एहतजाज करके हम उजागर करेंगे। जज़ाकल्लाह खैर। अल्लाह हाफिज़। अस्सलामु अलैकुम। मैं सैयद जाकिर हुसैन, जेडीएस का जो है छोटा नायक। अस्सलामु अलैकुम। आज का जो प्रोटेस्ट करे साहब, इसका मतलब क्या है? इसकी वजह क्या है? इसकी वजह जो है, जो हमारे जेडीएस के जो है खानदान को खरीदना पैसा लगाकर और काला गोरा जो है बोलने वाला, इस पे एफआईआर हो सकता है। हमारे संविधान के हिसाब से आज एक भी जो है पुलिस एफआईआर अपने आप एफआईआर करना चाहिए था। ये ज़मीर ड्राइवर पे, ये बीजेपी के साथ एमएलए को लेकर जाने वाला ज़मीर अहमद खान ड्राइवर बीजेपी से भी जो है ना खतरनाक कह रहा है। हम कांग्रेस के चड्डी, बीजेपी के चड्डी से हम